ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿಯೂ ಕೂಡ ಭಕ್ತಗಣ ಸಿಡಿದಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಭಾಗಿಯಾಗಿರುವಂತದ್ದು. ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸುಳ್ಳು ಆರೋಪ ಮಾಡುವವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಮಂಜುನಾಥ ಸ್ವಾಮಿ ವಿರುದ್ಧದ ಅಪಪ್ರಚಾರ ಸರಿ ಅಲ್ಲ ಅಂತ ಹೇಳಿ ಪ್ರತಿಭಟನೆಯ ಮೂಲಕ ಕಿಡಿಕಾರಿದ್ದಾರೆ. ಪರಿಕೆಲ್ಸೆ ಹೋಗ್ತಾನೆ. ಇವತ್ತು ಧರ್ಮ ಸಂಸ್ಕೃತಿ ಪರಂಪರೆ ಉಳಿದೆ ಅಂದ್ರೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳ ಗ್ರಾಮ ಸಂಸ್ಥೆ ಸಾಮಾಜಿಕವಾಗಿ ಇವತ್ತು ಯಾವುದೇ ಸರ್ಕಾರಗಳು ಮಾಡಿರ್ತಕ್ಕಂಥ ಕೆಲಸವನ್ನ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ. ಇದನ್ನ ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಆಯ್ತು, SIT ತನಿಖೆ ಮಾಡಿ ಎಷ್ಟು ದಿವಸ ಮುಚ್ಚಿಡ್ತೀರಿ ಹೇಳ್ಬೇಕಲ್ಲ, ಏನು ಸಿಕ್ಕಲ್ಲ ಅಂತಂದು ಈ ರೀತಿ ಅಪಪ್ರಚಾರಗಳಿಗೆ ಸರ್ಕಾರ ಅವಕಾಶ ಕೊಡಬಾರದು. ನಾವು ಸರ್ಕಾರ ಟೀಕೆ ಮಾಡಲ್ಲ, ದೂರ ಕೊಟ್ಟು ನಿಜ ಆಯ್ತು, ನಾಳೆ ನನಗೆ ಕೊಲೆ ಬೆದರಿಕೆ ಬರುತ್ತೆ, ತಕ್ಷಣ ಅವನು ಒಳಗಾಕ್ಬಿಡ್ತಾರ. ಅದರ ಧರ್ಮಸ್ಥಳ ಗ್ರಾಮ ಸಂಸ್ಥೆ ಸಾಮಾಜಿಕವಾಗಿ ಇವತ್ತು ಯಾವುದೇ ಸರ್ಕಾರಗಳು ಮಾಡಿರ್ತಕ್ಕಂಥ ಕೆಲಸವನ್ನ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ. ಇದನ್ನ ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಆಯ್ತು, SIT ತನಿಖೆ ಮಾಡಿ ಎಷ್ಟು ದಿವಸ ಮುಚ್ಚಿಡ್ತೀರಿ ಹೇಳ್ಬೇಕಲ್ಲ, ಏನು ಸಿಕ್ಕಲ್ಲ ಅಂತಂದು ಈ ರೀತಿ ಅಪಪ್ರಚಾರಗಳಿಗೆ ಸರ್ಕಾರ ಅವಕಾಶ ಕೊಡಬಾರದು. ನಾವು ಸರ್ಕಾರ ಟೀಕೆ ಮಾಡಲ್ಲ, ದೂರ ಕೊಟ್ಟು ನಿಜ ಆಯ್ತು, ನಾಳೆ ನನಗೆ ಕೊಲೆ ಬೆದರಿಕೆ ಬರುತ್ತೆ, ತಕ್ಷಣ ಅವನು ಒಳಗಾಕ್ಬಿಡ್ತಾರ. ಅದರ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ, ಮಂಜುನಾಥ ಸ್ವಾಮಿಗೆ, ಮಾತೋಶ್ರೀ ಹೇಮಾವತಿ ಅಮ್ಮನವರಿಗೆ